ಅದು ಒಂದು 75ರಿಂದ 1.25 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತಗೊಂಡೋಗ್ಲಿ. ಲೋನ್ ಅಂತ ಹೇಳಿದ್ರೆ 7ರಿಂದ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಒಂದು 85-90 ಸಾವಿರ ಕ್ಯಾಶ್ ತಗೊಂಬರ್ಲಿ, ಈಸಿಯಾಗಿ ಬ್ರೀಜಾ ತಗೊಂಡು. ಎಲ್ಲಿ ಬರುತ್ತಣ್ಣ ನಿಮ್ ಲೊಕೇಶನ್? ಸರ್ ನಮ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಸೊ ಅಲ್ಲಿ ಬಂದ್ರೆ ನಮ್ಮ ಬಸ್ ಸ್ಟಾಪ್ ಅಲ್ಲೇ ನಮ್ಮ ಆಫೀಸ್ ಇದೆ. ಸೊ ಲೊಕೇಶನ್ ಕೂಡ ಮ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಹಾಕಿದ್ರೆ ಸಾಕು, ಸಿಗುತ್ತೆ. ಸೊ ವೀಕ್ಷಕರೇ, ನಿಮ್ಗೆ ಯಾರಿಗಾದ್ರೂ ಫೋಟೋ ಬೇಕಾದ್ರೆ, ನಮ್ಮಲ್ಲಿರೋ ವೆಹಿಕಲ್ಸ್ ಡೀಟೇಲ್ಸ್ ಬೇಕಾದ್ರೆ, ಏನ್ ಸ್ಟಾಕ್ ಡೀಟೇಲ್ಸ್ ಬೇಕು ಅಂದ್ರೆ ಜಸ್ಟ್ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು. ನೀವು ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಲೊಕೇಶನ್ ಮ್ಯಾಪ್ ಕೂಡ ನಿಮ್ಗೆ ಬಂದ್ಬಿಡುತ್ತೆ, ನಿಮ್ಮಲ್ಲಿರೋ ವೆಹಿಕಲ್ ಸ್ಟಾಕ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಪ್ರೈಸ್ ಡೀಟೇಲ್ಸ್ ಎಲ್ಲ ಕೂಡ ನಿಮ್ಗೆ ಬರುತ್ತೆ. ಸೊ ಇದು ಪೆಟ್ರೋಲ್ ವಿತ್ CNG ಕೂಡ ಇರುತ್ತೆ. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ, ನೀವು ತೋರಿಸಬಹುದು. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ರಿವರ್ಸ್ ಕ್ಯಾಮೆರಾ ಕೂಡ ಇದೆ. ಸೊ CNG ಇರೋದ್ರಿಂದ ಮಿನಿಮಮ್ ಏನಿಲ್ಲ ಅಂದ್ರೂ ನಿಮ್ಗೆ 30ರವರೆಗೂ ಮೈಲೇಜ್ ಬರುತ್ತೆ ಸರ್. ಇದು ಆರಾಮಾಗಿ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. 2017 ಮಾಡಲು ಸರ್. ಪ್ರೈಸ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ, 7 ಲಕ್ಷ ಇದೆ ಸರ್. 5,85,000ಕ್ಕೆ ಗಾಡಿ ಕೊಡ್ತಾ ಇದೀವಿ. RS ಎಡಿಷನ್ ಅಲ್ಲೂ ನೋಡಿ ಸರ್, ಯಾವತ್ತು ನಾವ್ ಹೇಳ್ತೀವಿ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಂತ ಹೇಳೋದು. ಇದಕ್ಕೆ ಬರೀ 5,85,000ಕ್ಕೆ ಸರ್. ಈಗ ಬಂದ್ಬಿಟ್ಟು ಮಾರುತಿ ಎರ್ಟಿಗಾ 2014 ಮಾಡಲು ZD ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್. ಸೊ ಕಂಪನಿಯಿಂದಾನೆ ಅಲಾಯ್ ವೀಲ್ ಕೂಡ ಬರುತ್ತೆ. ನೋಡಬಹುದು 2016 ಮಾಡಲು ಮಾರುತಿ ಓಮಿನಿ 8 ಸೀಟರ್ ವೆಹಿಕಲ್. ಸೊ ಇದ್ರಲ್ಲಿ ಕೂಡ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಒಳ್ಳೆ ಹೊಸ ಟೈರ್ಸ್ ಇದೆ, ಮತ್ತೆ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಇದೆ, ಹೆಡ್ಡರ್ಸ್ ಕೂಡ ಇದೆ ಗಾಡಿನಲ್ಲಿ. ಸೊ ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರೋ ಅಂತ ಗಾಡಿ. ಇವತ್ತು ನೀವು ಒಂದು ಆಲ್ಟೋ ತಗೋಬೇಕು 2009 ಮಾಡಲು ಅಂದ್ರೆ ಇವತ್ತು 2 ಲಕ್ಷ 2.25 ಲಕ್ಷ ಕೇಳ್ತಾರೆ ಸರ್. ಇವತ್ತು ಏನಿಲ್ಲ, 2009 ಮಾಡಲು ಫಿಯೇಟ್ ಪುಂಟೋ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇರೋಂತ ಗಾಡಿ ಬರೇ 1,65,000ಕ್ಕೆ ಗಾಡಿ ಕೊಡ್ತಿದ್ದಾರೆ. ಅಣ್ಣ ಎಷ್ಟು ಶಿಫ್ಟ್ ಇದೆ ಟೋಟಲ್ ಸರ್? ಸ್ವಿಫ್ಟ್ ಅಂತ ಬಂದ್ರೆ ಏಕ ಸ್ವಿಫ್ಟ್ ಇದೆ ಸರ್ ಒಂದು ಲೈನು. ಬೊಲೆನೋ ಅಂತ ಬಂದ್ರೆ ಬೊಲೆನೋನೇ ಇರುತ್ತೆ ಸರ್. ದೊಡ್ಡ ಗಾಡಿ XUV ಸೆಗ್ಮೆಂಟ್ ಅಂತ ಬಂದ್ರೆ XUV ಸೆಗ್ಮೆಂಟ್ ಇರುತ್ತೆ. ಸೊ ಅದರ್ಸ್ ವೆಹಿಕಲ್ ಅಂದ್ರೆ i20, ಉಂಡೆ ಅವರ, ವ್ಯಾಗನರ್, ಕ್ವಿಡ್, ರೀಡ್ಸ್, ಇಟಿಯೋಸ್ ಈ ತರ ವೆಹಿಕಲ್ಸ್ ಬೇಕು ಅಂದ್ರೆ ಅದನ್ನೇ ಕೂಡ ಒಂದ್ ಲೈನ್ ಹಾಕಿರ್ತೀವಿ. ಸೊ ಕಸ್ಟಮರ್ ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು, ಇರ್ಸು ಮುರ್ಸು ಆಗಬಾರ್ದು. ಒಂದು ಗಾಡಿ ಬೇಕು ಅಂತ ಬಂದ್ರೆ ಪ್ರತಿಯೊಂದು ಗಾಡಿನ 4 ಗಾಡಿ 5 ಗಾಡಿ ನಾವು ನಿಲ್ಸಿರ್ತೀವಿ. ಬಾದಾಮಿ ಅಂತಾನೆ ಕರಿಬಹುದು. ಯಾಕಂದ್ರೆ ನೀವು ಒಂದು ಹಾರ್ಡ್ವೇರ್ ಮಾಡಿ, ನೀವು ಒಂದು ಸಾಫ್ಟ್ವೇರ್ ಮಾಡಿ, ನೀವು ಏನೇ ಒಂದು ಊಟ ಮಾರಕ್ ಮಾಡಿ, ಒಂದು ಜೀವನ ಮಾಡಕ್ ಮಾಡಿ, ಫ್ಯಾಮಿಲಿ ಓಡಾಡಕ್ಕಾಗ್ಲಿ ಪ್ರತಿಯೊಂದಕ್ಕೂ ಯೂಸ್ ಆಗಂತ ಏಕೈಕ ಗಾಡಿ ಅಂದ್ರೆ ಒಂದು ಇದು. ಯಾವ್ದಾದ್ರು ಒಳ್ಳೆ ಮೈಲೇಜ್ ಬರ್ತದೆ 18ರಿಂದ 20 ಅಂದ್ರೆ ಒಂದು ಎರ್ಟಿಗಾ, ಎರಡನೇದು ಬಿಟ್ರೆ TUV. ಸೊ ಇದು 18ರಿಂದ 20 ಮೈಲೇಜ್ ಕಣ್ಮುಚ್ಕೊಂಡು ಸಿಟಿನಲ್ಲಿ ಕೊಡುತ್ತೆ. 85,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡೋಗ್ಲಿ ಸರ್. 75-80 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ XUV ಕೊಡ್ತಿದ್ರೆ, ಹಾಗೆ ಟೊಯೋಟಾ ಇನ್ನೋವಾ ಕೂಡ ಕೊಡ್ತಿದ್ದಾರೆ. ಒಂದು 45,000 ಇಲ್ಲ 95,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡೋಗ್ಲಿ. 80,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ಎಲ್ಲ ಬೋರ್ಡ್ ದುಡಿಯೋರ್ಗು 80,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಿದ್ದಾರೆ. ಮೊದಲ ಗಾಡಿ ಫಿಯೇಟ್ ಪುಂಟೋ ಅಂತ ಹೇಳ್ತಿದ್ರು. ಫಿಯೇಟ್ ಪುಂಟೋ ಬಂದ್ಬಿಟ್ಟು 2009 ಮಾಡ್ಲಿದ್ದು. ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಇದೆ, ಹೆಡ್ಡರ್ಸ್ ಕೂಡ ಇದೆ ಗಾಡಿನಲ್ಲಿ. ಸೊ ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರೋ ಅಂತ ಗಾಡಿ. ಇವತ್ತು ನೀವು ಒಂದು ಆಲ್ಟೋ ತಗೋಬೇಕು 2009 ಮಾಡ್ಲು ಅಂದ್ರೆ ಇವತ್ತು 2 ಲಕ್ಷ 2.25 ಲಕ್ಷ ಕೇಳ್ತಾರೆ ಸರ್. ಇವತ್ತು ಏನಿಲ್ಲ, 2009 ಮಾಡ್ಲು ಫಿಯೇಟ್ ಪುಂಟೋ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇರೋಂತ ಗಾಡಿ ಬರೇ 1,65,000ಕ್ಕೆ ಗಾಡಿ ಕೊಡ್ತಾ ಇದ್ದೀವಿ. 1,65,000 ಬರೇ 1,65,000ಕ್ಕೆ ಫಿಯೇಟ್ ಪುಂಟೋ ಕೊಡ್ತಾ ಇದೀವಿ ಸರ್. ಲೋನ್ ಏನಾಗಬಹುದು ಅಣ್ಣ ಇದಕ್ಕೆ? ಸರ್ ಇದಕ್ಕೆ 9 ಮಾಡ್ಲಿಗೆಲ್ಲ ಲೋನ್ ಆಗಲ್ಲ. ಅಬೌಟ್ 12 ಇದ್ರೆ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀವಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಉಂಡೈ ಇಯಾನೋ. ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸೊ ಇದು ಪೆಟ್ರೋಲ್ ವಿತ್ CNG ಕೂಡ ಇರುತ್ತೆ. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ, ನೀವು ತೋರಿಸಬಹುದು. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ರಿವರ್ಸ್ ಕ್ಯಾಮೆರಾ ಕೂಡ ಇದೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ ನೋಡ್ಕೊಂಡು. ಸೊ CNG ಇರೋದ್ರಿಂದ ಮಿನಿಮಮ್ ಏನಿಲ್ಲ ಅಂದ್ರೂ ನಿಮ್ಗೆ 30ರವರೆಗೂ ಮೈಲೇಜ್ ಬರುತ್ತೆ ಸರ್. ಇದು ಆರಾಮಾಗಿ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಎರಾ ಪ್ಲಸ್ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 2,65,000ಗೆ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 2ರಿಂದ 2.25 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 50ರಿಂದ 60,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. 50ರಿಂದ 60,000 ಡೌನ್ ಪೇಮೆಂಟ್ ತಗೊಳ್ಳಿ. ಟೂ ವೀಲರ್ ಮೇಂಟೆನೆನ್ಸ್ ಇಯಾನ್ ನಿಮ್ ವಿಸಿಟ್ ಮಾಡ್ಕೊಂಡು ತಗೊಬಹುದು. ಹಾಗೆ XUV ಕೂಡ ಇದೆ ಸರ್. XUV ಬಂದ್ಬಿಟ್ಟು ಇದು ಬಂದು 2014 ಮಾಡಲು. ಸೊ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. W8 ಅಂದ್ರೆ 8 ಗಾಳಿ ಚೀಲ, 8 ಏರ್ ಬ್ಯಾಗ್. ಸೊ ಲಾಯರ್ ಯೂಸ್ ಮಾಡಿರುವಂತ ವೆಹಿಕಲ್ ನೋಡ್ತಾ ಇರೋದು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡಬಹುದು ಯಾವ ರೀತಿ ಇದೆ. ಸೊ ಸೀಟ್ ಕಂಡೀಷನ್ ಆಗಲಿ ಪ್ರತಿಯೊಂದು ನೋಡ್ಕೋಬಹುದು ಯಾವ ರೀತಿ ಇದೆ. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರ ಪ್ರೊವೈಡ್ ಮಾಡ್ತಿರೋ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ. ಬಾಡಿ ಲೈನ್ ಕೂಡ ನೋಡ್ಕೋಬಹುದು, ಅಪ್ ಟು ಶೋರೂಮ್ ಕಂಡೀಷನ್ ನಿಮಗೆ ಇದೆ ಪ್ರತಿಯೊಂದು. ಸೊ ರೇರ್ ಸೀಟ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ಕೂಡ ನೋಡ್ಕೋಬಹುದು, ಶೋರೂಮ್ ಫಿಟೆಡ್ ಸಿಸ್ಟಮ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ವಿತ್ 8 ಏರ್ ಬ್ಯಾಗ್ಸ್ ಕೂಡ ಬರ್ತಾ ಇದೆ. ಅಣ್ಣ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ?
ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ನಿಮ್ಗೆ ಒಂದು 8,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8,25,000 ವೆಹಿಕಲ್ ಮಾಡ್ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 7 ರಿಂದ 7.5 ಅದು ಒಂದು 75 ರಿಂದ 1.25 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತಗೊಂಡೋಗ್ಲಿ. 75,000ಕ್ಕೆ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ XUV ಸಿಗ್ತಾ ಇದೆ W8. ಹಾಗೆ ಜಿ ವೇರಿಯಂಟ್ ಯಾರು ಟೊಯೋಟಾ ಇನ್ನೋವಾ ಹುಡುಕ್ತಿದ್ರೆ ಒಳ್ಳೆ ವೆಹಿಕಲ್ ಕೂಡ ಬಂದಿದೆ. ಸರ್ ಇದು 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್ GX ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಕಂಡೀಷನ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ LCC ಇರುತ್ತೆ. ಹಾಗೆ ಫ್ರಂಟ್ ಲುಕ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಯಾವ ರೀತಿ ಇದೆ ನೋಡ್ಕೋಬಹುದು. ಅಣ್ಣ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಇದು ಪ್ರೈಸ್ 8,25,000 ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಚಾನಲ್ ಇಂದ ಕಸ್ಟಮರ್ ಬಂದ್ರೆ 7,85,000 ಈ ವೆಹಿಕಲ್ ಕೊಟ್ಬಿಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 85,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡೋಗ್ಲಿ ಸರ್. 75-80 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ XUV ಕೊಡ್ತಿದ್ದಾರೆ. ಹಾಗೆ ಟೊಯೋಟಾ ಇನ್ನೋವಾ ಕೂಡ ಕೊಡ್ತಿದ್ದಾರೆ. ಹಾಗೆ ಎಲ್ಲೋ ಬೋರ್ಡ್ ಕೆಲವರಿಗೆ ಎಲ್ಲೋ ಬೋರ್ಡ್ ಕೂಡ ಸರ್. ಇದು ಬಂದು ಟಾಟಾ ಜೆಸ್ಟ್ 2019 ಮಾಡಲು AC ಪವರ್ ಸ್ಟೇರಿಂಗ್ ಎಲ್ಲ ಬರುವಂತ ವೆಹಿಕಲ್. ಹೊಸ ಟೈರ್ಸ್ ಇದೆ, ಹೊಸ ಲೆದರ್ ಸೀಟ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ಅಲ್ಲಿ ಆರಾಮಾಗಿ ನಿಮ್ಗೆ 20 ಅಬೋ ಮೈಲೇಜ್ ಅಂತೂ ಕೊಡುತ್ತೆ. ಇವತ್ತು 2019 ಮಾಡಲು ಡಿಸೈರ್ ತಗೋತೀವಿ ಅಂದ್ರೆ 6 ರಿಂದ 6.5 ಲಕ್ಷ ಇರುತ್ತೆ ಎಲ್ಲೋ ಬೋರ್ಡ್. ಸೊ ಈ ಟಾಟಾ ಜೆಸ್ಟ್ ಬಂದ್ಬಿಟ್ಟು ಬರೀ 4,25,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 4,10,000 ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 3 ರಿಂದ 3.25 ಲಕ್ಷ ಲೋನ್, ಒಂದು 80,000 ಡೌನ್ ಪೇಮೆಂಟ್ ತಗೊಂಬರ್ಲಿ ಆರಾಮಾಗಿ ಎಲ್ಲೋ ಬೋರ್ಡ್ ವೆಹಿಕಲ್ ದುಡಿಯೋರ್ಗು 80,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಿದ್ದಾರೆ ಕಡೆಯಿಂದ. ಹಾಗೆ ನೆಕ್ಸಾನ್ ಕೆಲವರಿಗೆ ಒಂದು ಬ್ಲೂ ಕಲರ್ ನೆಕ್ಸಾನ್ ಕೂಡ ಇದೆ. ನೋಡ್ಕೋಬಹುದು ಯಾವ ರೀತಿ ಕಂಡೀಷನ್ ವೈಸ್ ಎಲ್ಲ ಹೇಳಿ ನಿಲ್ಸು ಸರ್. ಇದು ಬಂದು ಟಾಟಾ ನೆಕ್ಸಾನ್ XZ ಪ್ಲಸ್ ಇದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಬ್ಯಾಕ್ ವೈಫರ್ ಡೀಪ್ ಫಾಗರ್ ಫಾಗ್ ಲ್ಯಾಂಪ್ ಕಂಪನಿಯಿಂದ ಅಲಾಯ್ ವೀಲ್ ಅಂದ್ರೆ ಟೋಟಲಿ ಟಾಪ್ ಎಂಡ್ ವೆಹಿಕಲ್ ಇದು. ಸೊ ಆಫ್ಟರ್ ಮಾರ್ಕೆಟ್ LCS ಬಂದಿದೆ. ಹಾಗೆ ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಇದೆ. ಸೊ ಹಾಗೆ ರೆಡ್ ಡಿಫಾ ಗ್ಲಾಸ್ ಮತ್ತೆ ರೇರ್ ಎಫೆಕ್ಟ್ ಕೂಡ ಬರುತ್ತೆ. ಅಣ್ಣ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಇದು ಪ್ರೈಸ್ ಬಂದ್ಬಿಟ್ಟು 8,45,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7,95,000 ಈ ವೆಹಿಕಲ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ ಈಸಿಯಾಗಿ 7 ರಿಂದ 7.5 ಲೋನ್ ಮಾಡ್ಕೊಡ್ತೀವಿ. ಒಂದು 45,000 ಇಲ್ಲ 95,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡೋಗ್ಲಿ. ರೆನಾಲ್ಟ್ ಡಸ್ಟರ್ ಕೆಲವರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ತಿಳಿಸಿದ್ದಾರೆ ನೋಡ್ಕೋಬಹುದು. ಅಣ್ಣ 85 PS ಇದು ಬಂದು 2017 ಡಾಕ್ಟರ್ ಯೂಸ್ ಮಾಡಿರುವಂತ ವೆಹಿಕಲ್. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬಾ ನೀಟ್ನೆಸ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಫ್ರಂಟ್ ಲುಕ್ ಕೂಡ ತೋರಿಸ್ಕೊಡ್ತಾ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ಯಾವುದೇ ರೀತಿ ರೀಪೇಂಟ್ ಆಗಿಲ್ಲ, ಸೊ ಪಾಲಿಶ್ ಅಂತ ಆಗಿಲ್ಲ. ಸೊ ಶೋರೂಮ್ ಇಂದ ಯಾವ ರೀತಿ ಬಂದಿದೆ ಅದೇ ರೀತಿ ಕಂಡೀಷನ್ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಅಣ್ಣ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಇದು ಪ್ರೈಸ್ ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 85 PS ಆಗಿರೋದ್ರಿಂದ 20 ಅಬೋ ಅಂತೂ 23 ವರ್ಗು ಅವರೇಜ್ ಮೈಲೇಜ್ ಕೊಡುತ್ತೆ. ಸೊ ಹೊಸ ಟೈರ್ ಹಾಕಿದ್ದಾರೆ ಕಂಪನಿಯಿಂದಾನೆ. ಅಲಾಯ್ ವೀಲ್, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಪ್ ಫಾಗರ್ ಎಲ್ಲ ಬರುವಂತ ಗಾಡಿ. ಪ್ರೈಸ್ ಅಂತ ಹೇಳಿದ್ರೆ 7,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7,30,000 ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಎಷ್ಟು ಬಂದಿದೆ ಸರ್? 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 45,000 ಕ್ಯಾಶ್ ತರಲಿ ಆರಾಮಾಗಿ ತಗೊಂಡೋಗ್ಲಿ. ಹಾಗೆ ಮಾರುತಿ ಸುಜುಕಿ ಬ್ರೆಜಾ ಯಾರನ್ನ ಡ್ಯುವೆಲ್ ಟೋನ್ ಹುಡುಕ್ತಾ ಇದ್ರೆ ಒಳ್ಳೆ ವೆಹಿಕಲ್ ಕೂಡ ತರಿಸಿದ್ದಾರೆ ನೋಡ್ಕೋಬಹುದು. ವೈಟ್ ಅಂಡ್ ವಿತ್ ಬ್ಲಾಕ್. ಸೊ ಫ್ಯಾನ್ಸಿ ಅಲಾಯ್ ವೀಲ್ಸ್ ಕೂಡ ಹಾಕೊಂಡಿದ್ದಾರೆ. ಹೇಳಿ ಅಣ್ಣ ಡೀಟೇಲ್ಸ್. ಇದು ಬಂದು ZA. ಸೊ ಫ್ರಂಟ್ ಎಲ್ಲ ಬಂಪರ್ ಎಲ್ಲ ಆಲ್ಟ್ರೇಷನ್ ಕೂಡ ಮಾಡಿದ್ದಾರೆ. ಸೊ BBS ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಹೊಸ ಟೈರ್ಸ್ BBS ಮ್ಯಾಗ್ವಿಲ್ ಪ್ರೈಸ್ ಬಂದ್ಬಿಟ್ಟೆ 85,000 ಮ್ಯಾಗ್ವಿಲ್ ಇದೆ. ಬಿಲ್ ಕೂಡ ಕೊಡ್ತೇನೆ. ಹೊಸ ಟೈರ್ ಕೂಡ ಹಾಕಿದ್ದಾರೆ. ಸೊ ಎಲ್ಲ ನಿಮ್ಗೆ ಎಕೋಮಾ ಟೈರ್ಸ್ ಹಾಕಿದ್ದಾರೆ. ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ZA ಟಾಪ್ ಎಂಡ್ ಮಾಡಲ್. ಇದು ಪ್ರೈಸ್ ಬಂದ್ಬಿಟ್ಟು 2017 ಮಾಡಲು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ 8,45,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 8,30,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಎಷ್ಟು? ಲೋನ್ ಅಂತ ಹೇಳಿದ್ರೆ 7 ರಿಂದ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಒಂದು 85,000-90,000 ಕ್ಯಾಶ್ ತಗೊಂಬರ್ಲಿ ಈಸಿಯಾಗಿ ಬ್ರಿಜಾ ತಗೊಂಡು. 80,000-90,000 ತಗೊಂಬನ್ನಿ ಬ್ರಿಜಾ ತಗೊಂಡೋಗಿ ಅಂತ ಹೇಳ್ತಿರೋದು. ಸೊ ಇನ್ನ ವೆಹಿಕಲ್ಸ್ ಗಳು ಇದೆ ತೋರಿಸ್ತಾ ಹೋಗ್ತೀವಿ. ಇನ್ನ ವೆಹಿಕಲ್ ಗಳು ನಿಮ್ಗೆ ಬೆಲೆನೋ ಬೇಕಾ? ಸೊ ಮಾರುತಿ ಸುಜುಕಿ ಶಿಫ್ಟ್ ಕೇಳೋರಿಗೆ ಶಿಫ್ಟ್ ಒಳ್ಳೆ ವೆಹಿಕಲ್ ಕೂಡ ಇದೆ. ಹೇಳಿ ನಿಲ್ಸು. ಅದೇ ರೀತಿ ನೀವು ನೋಡ್ತಾ ಇರ್ಬೋದು. ಮಾರುತಿ ಸ್ವಿಫ್ಟ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ VDI ಆಗಿರುತ್ತೆ. VDI ಆಗಿರೋದ್ರಿಂದ 2016 ಮಾಡಲು. ಇದು ಸಿಂಗಲ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಫ್ಯಾನ್ಸಿ ಅಂದ್ರೆ ಕಂಪನಿದೆ ಅಲಾಯ್ ವೀಲ್ ಹಾಕಿದ್ದಾರೆ. ಹೊಸ ಟೈರ್ಸ್ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಕಂಡೀಷನ್ ಎಲ್ಲ ಸಾಕಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಫಿಟರ್ ವೀಲ್ಸ್ ಹಾಕಿದ್ದಾರೆ. ಸೊ ಹಾಗೆ ಸಿಸ್ಟಮ್ ಕೂಡ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಆಫ್ಟರ್ ಮಾರ್ಕೆಟ್ ನಿಮಗೆ. ಅಣ್ಣ ಕಿಲೋಮೀಟರ್ ಸ್ಟೋಡಿ ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೀ 85,000 ರನ್ ಆಗಿದೆ ಸರ್. 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಯಾರು ಶಿಫ್ಟ್ ಹುಡುಕ್ತಾರೋರಿಗೆ ಸೊ ಡೀಸೆಲ್ ವೇರಿಯಂಟ್ ವೆಹಿಕಲ್ ಸಿಗ್ತಿಲ್ಲ. ಆದ್ರೂ ನಂಜುಂಡೇಶ್ವರ ಕಾರ್ಸಲ್ಲಿ ಒಂದೇ ಒಂದು ವೆಹಿಕಲ್ ಇದೆ ಅಂತ ಹೇಳ್ತಿರೋದು. 5,95,000 ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಅಂತ ಬಂದ್ರೆ 5.5 ಲಕ್ಷ ಲೋನು ಸರ್. 45,000 ಕ್ಯಾಶ್ ತಗೊಂಬರ್ಲಿ ಆರಾಮ ತಗೊಂಡೋಗ್ಲಿ ಸರ್. ಬರೀ 45,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಿರೋದು. ಅದು ಶಿಫ್ಟ್ VDI. ಹಾಗೆ ನೀವು ಬೆಲೆನೋ ಕೇಳೋರಿಗೆ ಬೆಲೆನೋ ವೆಹಿಕಲ್ಸ್ ಕೂಡ ಇದೆ.
ಸೊ ಅದ್ ಬಿಟ್ಟು ಇವಾಗ ನೀವು ಒಳ್ಳೆ ಮೈಲೇಜ್ ವೆಹಿಕಲ್ ಹುಡ್ತೀನಂದ್ರೆ ಹ್ಯುಂಡೈದಲ್ಲಿ ಸರ್ ಇವಾಗ ಹುಂಡೈ ಅವರ ಇದು ಬಂದ್ಬಿಟ್ಟು 2021 ಮಾಡಲು ಓಕೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಡ್ಯೂಯಲ್ ಏರ್ ಬ್ಯಾಗು ಬ್ಯಾಕ್ ವೈಫರ್ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಓಕೆ ಸೊ ಆಟೋಮೆಟಿಕ್ ಮಿರರ್ ಸೊ ನೀವು ವೆಹಿಕಲ್ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಓಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಆಮೇಲೆ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಕೂಡ ಇದೆ ಈ ವೆಹಿಕಲ್ ಅಲ್ಲಿ. ಓಕೆ ಮೈಲೇಜ್ ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ 23 ಇಂದ 25 ವರ್ಗು ಮೈಲೇಜ್ ಲಾಂಗ್ ಅಲ್ಲಿ ಬರುತ್ತೆ. ಎಬೋ ಸಿಟಿಲ್ ಅಂತೂ 20 ಎಬೋ ಅಂತೂ ಖಂಡಿತವಾಗಿ ಮೈಲೇಜ್ ಕೊಡುತ್ತೆ. ಓಕೆ 21 ಮಾಡಲಾಗಿರೋದ್ರಿಂದ ಬರೀ 6,50,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. 6,50,000 ಅಣ್ಣ ಲೋನ್ ಎಷ್ಟು ಆಗ್ಬೋದು ಇದಕ್ಕೆ? ಇದಕ್ಕೆ ಲೋನ್ ಅಂತ ಹೇಳಿದ್ರೆ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಸಾಕು. 50,000 ಡೌನ್ ಪೇಮೆಂಟ್ಗೆ ಹ್ಯುಂಡೈ ಅವರೇ ಕೊಡ್ತಿದ್ದಾರೆ. ನೀವು ಬಂದು ವಿಸಿಟ್ ಮಾಡ್ಕೊಂಡು ತಗೊಬೋದು. ಹಾಗೆ ಶಿಫ್ಟ್ ಕೆಲವರಿಗೆ ಇನ್ನೊಂದು ಶಿಫ್ಟ್ ಕೂಡ ಇದೆ ನೋಡ್ಕೋಬಹುದು. ಕಂಡೀಷನ್ ವೈಸ್ ನಿಮಗೆ ಶಿಫ್ಟ್ ಇಲ್ಲ ಏನೇ ನಿಲ್ಕಿದೆ. ಅದೇ ರೀತಿ ಇದು ಬಂದ್ಬಿಟ್ಟು 2018 ಮಾಡಲು LX ಆಪ್ಷನಲ್ ಅಂದ್ಬಿಟ್ಟು ಸೊ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸೊ 18 ಮಾಡಲು ಸಿಂಗಲ್ ಓನರ್ ಆಪ್ಷನಲ್ ಅಂತ ಹೇಳ್ತಾರೆ. ನಿಮ್ಗೆ ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ವೆಹಿಕಲ್. ಸೊ ಸಿಸ್ಟಮ್ ಕೂಡ ಶೋರೂಮ್ ಫಿಟೆಡ್ ಬರ್ತಾ ಇದೆ. ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಎಲ್ಲ ಇದೆ. ಸೊ 85,000 ಹೊಡಿದಲ್ಲ ಇದನ್ನು ಬರೀ 48,000 ಹೊಡಿದೆ ಸರ್. 48,000 ಹೊಡಿದೆ. 48,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ಸ್. ಓಕೆ ಪ್ರೈಸ್ ಅಂತ ಹೇಳಿದ್ರೆ ನಾನು ಈ ವೆಹಿಕಲ್ ನ 6,25,000 ಹೇಳ್ತಾ ಇದ್ದೀನಿ. ಓಕೆ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6 ಲಕ್ಷಕ್ಕೆ ಈ ವೆಹಿಕಲ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಡ್ರೆ ಆರಾಮಾಗಿ ತಗೊಂಡು 50,000 VXI ಆಪ್ಷನಲ್ ಕೂಡ ಕೊಡ್ತಿದ್ದಾರೆ ಡೌನ್ ಪೇಮೆಂಟ್ ಅಲ್ಲಿ. ಹಾಗೆ ಶಿಫ್ಟ್ ಇನ್ನೊಂದು ವೆಹಿಕಲ್ 2016 ಮಾಡಲು ಆಗಲೇ ಗ್ರೇ ಕಲರ್ ತೋರಿಸಿದೆ. ಇದು ಕೂಡ ಸಿಂಗಲ್ ಓನರ್ ಸಿಲ್ವರ್ ಕಲರ್. ಕಲರ್ ಆಪ್ಷನ್ ಕೇಳೋರಿಗೆ ಸರ್ ನಾನು ಗ್ರೇ ಬೇಡ ಸಿಲ್ವರ್ ಬೇಕು ಅನ್ನೋರಿಗೆ ಖಂಡಿತವಾಗಿ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ. 45,000 ಕೊಟ್ಟು ನಿನ್ನೆ ಹೊಸ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಹೊಸ ಟೈರ್ಸ್ ಕೂಡ ಇದೆ. ಸೊ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು 2016 ಮಾಡಲು ಸಿಂಗಲ್ ಓನರ್ VDI. ಸೊ ಈ ವೆಹಿಕಲ್ ಆಟೋಮೆಟಿಕ್ ಮಿರರ್ ಕೂಡ ಇರುತ್ತೆ. ಮಿರರ್ ಇಂಡಿಕೇಟರ್, ಹ್ಯಾಂಡಲ್ ಕ್ರೋಮು ಪ್ರತಿಯೊಂದು ಇದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಆಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 6,15,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 5 ರಿಂದ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ಕೊಡ್ಲಿ ಆರಾಮಾಗಿ ತಗೊಂಡು ಹೋಗ್ಲಿ. 75,000 ಡೌನ್ ಪೇಮೆಂಟ್ ಅಲ್ಲಿ ಶಿಫ್ಟ್ ಕೊಡ್ತಿರೋದು. ಹಾಗೆ ನೀವು ಇನ್ನ ಶಿಫ್ಟ್ ಹುಡುಕ್ತೀನಿ ಅಂದ್ರೆ ಶಿಫ್ಟ್ ಇನ್ನ 2 ವೆಹಿಕಲ್ ಕೂಡ ಇದೆ. ಸೊ ರೆಡ್ ಆಪ್ಷನ್ ಕೂಡ ಇದೆ ನಿಮ್ಗೆ. ಸರ್ ಅದೇ ರೀತಿ ಈಗ ಸರ್ ನನ್ ರೆಡ್ ಬೇಡ, ನನ್ ಸಿಲ್ವರು ಬೇಡ, ನನ್ ಗ್ರೇನು ಬೇಡ ಅನ್ನೋರಿಗೆ ಸೊ ರೆಡ್ ಕಲರ್ ಇದು ಕೂಡ 2018 ಡೀಸೆಲ್. ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ. ಇದು LX ಆಪ್ಷನಲ್ ಆಗಿರುತ್ತೆ. ಇದರಲ್ಲೂ ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಮತ್ತೆ ಇದರಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಇರುತ್ತೆ. LX ಆಪ್ಷನಲ್ ಆಗಿರೋದ್ರಿಂದ ಇದರಲ್ಲೂ ಒಂದು ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕೂಡ ಡ್ಯುಯಲ್ ಟೂನ್ ಮಾಡಿದ್ದಾರೆ. ಗಾಡಿ ತುಂಬಾ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದ್ರದ್ದು ಪ್ರೈಸ್ ಅಂತ ಹೇಳಿದ್ರೆ ಬರೀ 5,95,000ಕ್ಕೆ ವೆಹಿಕಲ್ ಕೊಡ್ತಾ ಇದ್ದೀವಿ. ಬರೀ 5,95,000ಕ್ಕೆ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ ವೀಕ್ಷಕರೇ 5.5 ಲೋನ್ ಮಾಡ್ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ತಗೊಂಬನ್ನಿ ಆರಾಮಾಗಿ ತಗೊಂಡೋಗಿ. ಅದು ಕೂಡ ಸಿಂಗಲ್ ಓನರ್ ಬರೀ 75,000 ಓಡೋ ಅಂತ ಗಾಡಿ ಸರ್. ಅದು ಬೇಡವಾ ಸರ್ ನನಗೆ ಲೋ ಮಾಡಲ್ ಬೇಕು ಶೇಪ್ ಅಲ್ಲಿ ಅಂತ ಹೇಳಿದ್ರೆ 2011 ಮಾಡಲು ಇದು ಕೂಡ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ನಾನು ಇದನ್ನು ಕೂಡ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಇದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. 2011 ಮಾಡಲು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಇದೆ ವೆಹಿಕಲ್ ಅಲ್ಲಿ. ನೀವು ನೋಡ್ತಾ ಇರಬಹುದು ಗಾಡಿ ಕೂಡ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ ಸೊ ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಲೆಸ್ ಡ್ರಿವನ್ ಆಗಿದೆ ಈ ಸಿಂಗಲ್ ಓನರ್. ಸೊ ನಿಮಗೆ ಬಾಡಿ ಲೈನ್ ಕೂಡ ನೋಡ್ಕೋಬಹುದು. ಹಾಗೆ ರೇಟ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಬಾನೆಟ್ ಆಗಿರಲಿ ಪ್ರತಿಯೊಂದು ಬ್ಯಾಕ್ ಡೋರ್ ಆಗಲಿ ಪ್ರತಿಯೊಂದು ನೋಡ್ಕೋಬಹುದು ಸರ್. ಇದು ಪ್ರೈಸ್ ಅಂತ ಬಂದ್ರೆ ಬರೀ 3,85,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 3,75,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಲಿ. 75,000 ಡೌನ್ ಪೇಮೆಂಟ್ ಅಲ್ಲಿ. ಅದೇ ರೀತಿ ನೀವು ನೋಡಬಹುದು ಸರ್. ಟೊಯಾಟಾ ಇಟಿಯೋಸ್ 2012 ಮಾಡಲು ಥರ್ಡ್ ಓನರ್ ವೆಹಿಕಲ್ ಅನ್ನೋದು ಒಂದು ಬಿಟ್ರೆ ಏನು ಮೈನಸ್ ಇಲ್ಲ. ವೆಹಿಕಲ್ ಕೂಡ ತುಂಬಾ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಬಂದು GD. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಡೀಸೆಲ್ ವೇರಿಯಂಟ್ ಕೂಡ ಆಗಿರುತ್ತೆ. ಸೊ ಎಲ್ಲೇ ಬೇಕಾದ್ರೂ ಪ್ರೈಸ್ ಲಿಸ್ಟ್ ಚೆಕ್ ಮಾಡ್ಲಿ. ಇವತ್ತು ಟೊಯಾಟಾ ಇಟಿಯೋಸ್ 2012 ಮಾಡಲು GD ತಗೊಬೇಕು ಅಂದ್ರೆ 4.5 ಇಂದ 5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ನಿಮ್ ಚಾನಲ್ ಇಂದ ಬಂದ್ರೆ ಬರೇ 3.5 ಲಕ್ಷಕ್ಕೆ ವೆಹಿಕಲ್ ಕೊಡಕ್ಕೆ ರೆಡಿ ಇದೀವಿ ಸರ್. ನಾವು 3.5 ಲಕ್ಷಕ್ಕೆ ಇಟಿಯೋಸ್ GD ಕೊಡ್ತಿರೋದು. ಹಾಗೆ ಮಾರುತಿ ಸುಜುಕಿ ರಿಡ್ಜ್ ಕೇಳೋರಿಗೆ ಒಂದೇ ಒಂದು ವೆಹಿಕಲ್ ಕೂಡ ತರಿಸಿದ್ದಾರೆ. ಸೊ ಡಿಮ್ಯಾಂಡೆಡ್ ರಿಡ್ಜ್ ಸರ್. ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಆಫ್ಟರ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ 9 ಇಂಚಸ್. ಸೊ ಇದು ರಿವರ್ಸ್ ಕ್ಯಾಮ್ರಾ ಕೂಡ ಇರುತ್ತೆ ವೆಹಿಕಲ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ವೆಹಿಕಲ್. ನೀವು ನೋಡ್ತಾ ಇರಬಹುದು RPM ಮೀಟರ್ ಇಂದ ಎಲ್ಲ ಇನ್ಬಿಲ್ಟ್ ಎಲ್ಲ ಇದೆ. ಓಕೆ ಶೋರೂಮ್ ಫಿಟೆಡ್ ಬರ್ತಾ ಇದೆ ಅಂತ ಹೇಳ್ತಿರೋದು. ಅಣ್ಣ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಇದು ಪ್ರೈಸ್ ಬಂದ್ಬಿಟ್ಟು ಸರ್ 4,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ಕೊಡ್ತೀವಿ. ಲೋನ್ ಬೇಕಾ ಸರ್? 4 ಲಕ್ಷ ಲೋನ್ ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಬರೀ 30,000 ತಗೊಂಬನ್ನಿ ಸರ್.
ಸ್ವಿಫ್ಟ್ ತಗೊಂಡೋಗಿ ಸರ್. ಅದೇ ರೀತಿ ನಿಮ್ಗೆ i10 ಬೇಕಾ ಸರ್, ಹಾ. 2012 ಮಾಡಲು ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಓಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು, ಇನ್ಬಿಲ್ಟ್ ಸಿಸ್ಟಮ್, ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಓಕೆ ಸರ್. ಬರೇ 3,25,000 ಸರ್ 3 ಲಕ್ಷ ಕೊಡ್ತಾ ಇರೋದು. ಲೋನ್ ಬೇಕಾ ಸರ್, 2.5 ಲೋನ್ ಸರ್, 75,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಓಕೆ ಅದೇ ರೀತಿ ನೀವು ವ್ಯಾಗನರ್ ಬೇಕಾ ಸರ್, ಒಂದು 2004 ವ್ಯಾಗನರ್ ಇದೆ, ನೀವು ನೋಡಿ ಸರ್ ಇಲ್ಲಿ. ಓಕೆ 2004 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್, ಓಕೆ 2004 ಮಾಡಲು. ಹಾ ಇವತ್ತೊಂದು ಆಲ್ಟೋ ತಗೋಬೇಕು ಅಂದ್ರೆ ಹ್ಮ್ 1.5 ಲಕ್ಷ ಕೇಳ್ತಾರೆ ಹೌದು ಸರ್. ಆ ತರ ಎಲ್ಲ ಏನು ಇಲ್ಲ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 1,45,000 ಹೇಳ್ತಾ ಇದೀವಿ. ಹಾ ಬರೀ 1,30,000 ವೆಹಿಕಲ್ ಕೊಡ್ತೀವಿ. AC, ಪವರ್ ಸ್ಟೇರಿಂಗ್ ಎಲ್ಲ ಬರ್ತದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಪ್ರತಿಯೊಂದು ಬರುತ್ತೆ. ಹೌದು ಸರ್. ಸೊ ಗಾಡಿ ಕಲಿಯೋರ್ಗೆ ಒಳ್ಳೆ ಗಾಡಿ ಇದೆ ಅಂತ ಹೇಳ್ತಿರೋದು. ಹಾಗೆ ರೆನಾಲ್ಡ್ ಕ್ವಿಡ್ ಕೇಳೋರಿಗೆ RXT ಕೂಡ ಇದೆ, ನೋಡ್ಕೋಬಹುದು ಸರ್. RXT ಆಪ್ಷನ್ ಅಂದ್ಬಿಟ್ಟು ಇದ್ರಲ್ಲಿ ಕೂಡ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ ಸೊ ಸಿಂಗಲ್ ಏರ್ ಬ್ಯಾಗ್ ಕೂಡ ಕೊಡ್ತಾರೆ ಇದ್ರಲ್ಲೇನೆ. ಓಕೆ ಸಿಂಗಲ್ ಇರಬೇಕು ಕೂಡ ಶೋರೂಮ್ ಫಿಟೆಡ್ ಬರ್ತಾ ಇದೆ. ಸೊ ಕಂಡೀಷನ್ ಇದೆಲ್ಲ ಸಾಕಾಗಿದೆ ಅಂತ ಹೇಳ್ತಿರೋದು, ನೋಡ್ಕೋಬಹುದು. ಶೋರೂಮ್ ಫಿಟೆಡ್ ಸಿಸ್ಟಮ್ ಕೂಡ ಬರ್ತಾ ಇದೆ, ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಬರ್ತಾ ಇದೆ. ಅಣ್ಣ ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಇದಕ್ಕೆ ಒಳ್ಳೆ 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಸಿಂಗಲ್ ಓನರ್, ಓಕೆ ಬರೀ 42,000 ಓಡಿದೆ. ಆರಾಮ ಪೆಟ್ರೋಲ್ ಅಲ್ಲಿ ಯಾವ್ದಾದ್ರು 20 ರಿಂದ 22 ಮೈಲೇಜ್ ಬರ್ತಾ ಇದೆ ಅಂದ್ರೆ ಏಕೈಕ ಗಾಡಿ ಸರ್ ಅದು, ಓಕೆ ರೊನಾಲ್ಡ್ ಕ್ವಿಡ್. 2019 ಮಾಡಲ್ ವೆಹಿಕಲ್ ಇದು. ಪ್ರೈಸ್ ಅಂತ ಹೇಳೋದಾದ್ರೆ ಸರ್ ಎಲ್ಲಾ ಕಡೆ 4,4 ಲಕ್ಷ ಇದೆ ಬೇರೆ ಮಾರ್ಕೆಟಿಂಗ್ ಅಲ್ಲೆಲ್ಲ ಸರ್. ಬರೀ 3,95,000 ಹೇಳ್ತಾ ಇದೀವಿ. ಓಕೆ ನಿಮ್ ಚಾನಲ್ ಇಂದ ಬಂದ್ರೆ 3,80,000 ವೆಹಿಕಲ್ ಕೊಡ್ತೀವಿ. ಓಕೆ ಲೋನ್ ಅಂತ ಬಂದ್ರೆ 3.5 ಲೋನ್ ಮಾಡ್ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತರಲಿ ಸರ್. 30,000 ಡೌನ್ ಪೇಮೆಂಟ್, 30,000 ತಗೊಂಬಲ್ಲಿ ಸರ್. ಒಂದು 2 ವೀಲರ್ ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡೋಗ್ಲಿ. ಓಕೆ ಅದೇ ರೀತಿ ನೀವು ನೋಡ್ಬೋದು ಸರ್ ಸೆಲೆರಿಯೋ. ಅದು ಒಂದು 2017 ಮಾಡಲು ZXi ಸರ್. ಓಕೆ ಅದೇ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಓಕೆ ಇನ್ಬಿಲ್ಟ್ ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಅಲ್ಲೇ ಬರ್ತದೆ ಆಡಿಯೋ ಕಂಟ್ರೋಲ್ ಎಲ್ಲ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಟೋಟಲಿ ಪ್ಯಾಕೇಜ್ ಗಾಡಿ. ಸೆಕೆಂಡ್ ಓನರ್ ಬರೀ 42,000 ಗಾಡಿ ಓಡಿದೆ ಸರ್. ಓಕೆ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ 4,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,30,000 ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ ಸರ್ 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸೊ 40,000, 45,000, 70,000 ಈ ತರ ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಮಾರುತಿ ಸೆಲೆರಿಯೋ ಟಾಪ್ ಎಂಡ್ ಮಾಡಲು 17 ಮಾಡಲು ವೆಹಿಕಲ್ ತಗೊಂಡು. ಓಕೆ ಸೆಲೆರಿಯೋ ಒಳ್ಳೆ ಆಪ್ಷನ್ ಇರೋ ವೆಹಿಕಲ್ ನಿಮಗೆ 45,000, 70,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ. ನಿಮ್ಮ ಸಿವಿಲ್ ಕ್ರೈಟೇರಿಯಾ ಚೆನ್ನಾಗಿತ್ತು ಅಂದ್ರೆ ಮಾಡ್ಕೊಡ್ತೀವಿ ಖಂಡಿತ. ಅದೇ ರೀತಿ ನೀವು ನೋಡ್ಬೋದು ಸರ್ 2019 ಮಾಡಲು ಸರ್ ಉಂಡಾ i20 ಆಸ್ತಾ ಸರ್ ಇದು. ಓಕೆ ಸೊ ಸಿಂಗಲ್ ಓನರ್, ಎಲ್ಲ ಎಕೋಮಾ ಟೈರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಬ್ರಾಂಡ್ ನ್ಯೂ ಟೈರ್ಸ್ 4 ಎಕೋಮಾ ಟೈರ್ಸ್ ಹಾಕಿದ್ದಾರೆ. ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್ ಎಲ್ಲ ಬರುವಂತ ವೆಹಿಕಲ್. ಆಮೇಲೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ. ಓಕೆ ಸೊ ಎಲ್ಲ ಬರುವಂತ ವೆಹಿಕಲ್ ಇದು ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಪ್ರೈಸ್ ಅಂತ ಹೇಳೋದಾದ್ರೆ 8.5 ಲಕ್ಷ ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 8,25,000 ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ರಿಂದ 7.5 ಲೋನ್ ಸರ್. 75 ರಿಂದ 1.4 ಲಕ್ಷ ಕ್ಯಾಶ್ ತರಲಿ. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್, ಡೀಸೆಲ್ ಗಾಡಿ, ಬರೀ 68,000, 70,000 ಓಡಿರುವಂತ ಗಾಡಿ ಸರ್. ಓಕೆನಾ ಇವಾಗ ಲೋನ್ ಆಗಿ ಎಷ್ಟು ದಿನ ಆಗುತ್ತೆ ಗಾಡಿ ಕೊಡೋಕೆ? ಸರ್ 3 ಡೇಸ್ ಒಳಗಡೆ ಲೋನ್ ಮಾಡ್ಕೊಡ್ತೀವಿ. 3 ಡೇಸ್ ಅಲ್ಲಿ ಲೋನ್ ಆಗುತ್ತೆ ಅಂತ ಹೇಳ್ತಾರಾ? ಸೊ ಲೋನ್ ಅಪ್ರೂವಲ್ ಆಗಿ ಶಕ್ನ ನೀವು ಯಾವ ದಿನ ಆ ಟೈಮ್ ಗಾಡಿ ಕೊಡ್ತೀವಿ, ಖಂಡಿತ ಕೊಡ್ತೇವೆ. ಓಕೆ ಅದೇ ರೀತಿ ನೋಡ್ತಾ ಇರೋದು 2007 ಮಾಡಲು ವ್ಯಾಗನರ್ ಸೆಕೆಂಡ್ ಓನರ್. ಸೊ ಇದು ಕೂಡ AC, ಪವರ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಓಕೆ ಸೊ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಗ್ಯಾಸ್ ಕೂಡ ಇದೆ ಸರ್. ಇದು ಅಂದ್ರೆ 2 in 1. ಓಕೆ ನಿಮ್ಗೆ ಪೆಟ್ರೋಲ್ ಕೂಡ ಬರುತ್ತೆ, ಗ್ಯಾಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಓಕೆ ಟೈರ್ ಕೂಡ ಚೆನ್ನಾಗಿದೆ, ಬ್ರಾಂಡ್ ನ್ಯೂ ಸೊ ಟೈರ್ FC ಕೂಡ ರನ್ನಿಂಗ್ ಇದೆ. ವೆಹಿಕಲ್ ಚೆನ್ನಾಗಿದೆ. 1,75,000 2 in 1 ಗಾಡಿ ಕೊಡ್ತಾ ಇದೀನಿ ಸರ್. 2 in 1 ಆರಾಮಾಗಿ ಪೆಟ್ರೋಲ್ ಹಾಕೊಳ್ಳಿ, ಗ್ಯಾಸ್ ಹಾಕೊಳ್ಳಿ, ಆರಾಮಾಗಿ ಓಡಿಸಬಹುದು. ಓಕೆ ಸೊ ಬೆಲೆನೋ ಲೈನ್ ನೋಡ್ಬೇಕಾದ್ರೆ ಬೆಲೆನೋ ಲೈನ್ ಕೂಡ ಇದೆ, ನಿಮಗೆ ತೋರಿಸ್ಕೊಡ್ತೀನಿ. ಪ್ರೈಸಿಂಗ್ ಮಾತ್ರ ಹೇಳ್ತಾರೆ. ಸೊ ಮಳೆ ಬರೋ ಬೇಗ ಚಾನ್ಸಸ್ ಇರೋದ್ರಿಂದ ಬೇಗ ಹೇಳ್ಬಿಡ್ತಾರೆ ಡೀಟೇಲ್ಸ್. ಹಾಗೆ ಬೆಲೆನೋ ಕೇಳೋರಿಗೆ ಒಂದು ವೈಟ್ ಕಲರ್ ಬೆಲೆನೋ ಕೂಡ ಇದೆ, ನೋಡ್ಕೊ ಸರ್. ವೈಟ್ ಬೇಕಾ ಸರ್, ನಿಮ್ ಗ್ರೇ ಬೇಕಾ ಸರ್, ನಿಮ್ ವೈಟ್ ಬೇಕಾ ಸರ್, ನಿಮ್ ಬ್ಲೂ ಬೇಕಾ ಸರ್, ನಿಮ್ ಗ್ರೇ ಬೇಕಾ ಸರ್? ಓಕೆ ಎನಿ ಒನ್, ಎನಿ ಮಾಡಲ್, ಎನಿ ಕಲರ್ಸ್. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ಆಲ್ಫಾ ಬೇಕಾ ಆಲ್ಫಾ, ಡೆಲ್ಟಾ ಬೇಕಾ ಡೆಲ್ಟಾ, ಎಲ್ಲಾ ತರ ವೆಹಿಕಲ್ಸ್ ಕೂಡ ನಮ್ಮಲ್ಲಿ ಇದೆ. ಸದ್ಯದಲ್ಲಿ ಇದು ಒಂದು ಡೆಲ್ಟಾ ಆದ್ರೂ ಕೂಡ ಆಲ್ಫಾ ತರ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ. ಯಾಕಂದ್ರೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, 9 ಇಂಚಸ್ ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಗಾಡಿ ಡ್ಯೂಯಲ್ ಟೋನ್ ಮಾಡಿದ್ದಾರೆ, ಆಂಪ್ ಸಬ್ಬೂಫರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರಬಹುದು. ಸಬ್ಬೂಫರ್ ಇಂದ ಪ್ರತಿಯೊಂದು ಫಿಟ್ಟಿಂಗ್ ಮಾಡಿದ್ದಾರೆ. ಗಾಡಿ ಕೂಡ ತುಂಬಾ ಹ್ಯಾಂಡಿ ಆಗಿಟ್ಟಿದ್ದಾರೆ. ಸೊ JBL ಸಬ್ಬೂಫರ್ ಕೂಡ ಫಿಟ್ ಮಾಡಿದ್ದಾರೆ. ಸೊ ಎಷ್ಟು ಇಂಚ್? 9 ಇಂಚಸ್ ಟಚ್ ಸ್ಕ್ರೀನ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ, ಡ್ಯೂಯಲ್ ಸೈಲೆನ್ಸರ್ ಟೈಪ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರೋದು ಆಲ್ಟ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡಲ್ ಕ್ರೋಮ್ ಕೂಡ ಹಾಕ್ಸಿದ್ದಾರೆ. ಸೊ ಇದರಲ್ಲೂ ಕೂಡ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ, ಟಾಪ್ ಎಂಡ್ ಗಿನ ಹೆಚ್ಚಿಗೆ ಆಫರ್ ಈ ಗಾಡಿನಲ್ಲಿ ಇದೆ.
2017 ಮಾಡಲು ಡೀಸೆಲ್ ವೆಹಿಕಲ್ ಬರೀ 72,000 ರನ್ ಆಗಿರುತ್ತೆ ಸರ್. 72,000 ಮಾತ್ರ ಡ್ರಿವನ್ ಆಗಿದೆ. 6,45,000 ವೆಹಿಕಲ್ ಕೊಡಕ್ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 45,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. 45,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಬೆಲೆನೋ ಕೊಡ್ತಿದ್ದಾರೆ. ಹಾಗೆ ಇಲ್ಲೊಂದು ಬೆಲೆನೋ ನೋಡ್ಕೊ. ಇನ್ನೊಂದು ಸರ್ ವೈಟ್ ಬೇಡ ಅನ್ಸಿದ್ರೆ ಇನ್ನೊಂದು ಗ್ರೇ ಬಲೋನ ಕೊಡ್ತೀವಿ. ಇದು ಕೂಡ ಅದೇ ತರನೇ ಕಂಪ್ನಿ ಇನ್ಬಿಲ್ಡ್ ಸಿಸ್ಟಮ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಮೂನ್ ಲೈಟ್ ಕೂಡ ಇದೆ ಒಳಗಡೆ. ಸೊ ನೋಡ್ಕೋಬಹುದು ಪ್ರತಿಯೊಂದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋದು. ಸೊ ಹಾಗೆ ರೇರ್ ಡಿಫಾಗ್ಲಸ್ ಮತ್ತೆ ರೇರ್ ಫಿಲ್ ಕೂಡ ಬರ್ತೈತೆ. ಫ್ಯಾನ್ಸ್ ಅಲಾಯ್ ವೀಲ್ಸ್ ಕೂಡ ಇದೆ. ಸೊ ಡೀಸೆಲ್ ವೇರಿಯಂಟ್ ಇದು 2018 ಮಾಡಲು 6,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6.5 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಬರೀ 70,000 ಓಡುವಂತ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ ಈಸಿಯಾಗಿ 6 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್ ಸಾಕು, ಆರಾಮ ತಗೊಂಡೋಗ್ಬೋದು. ಅದೇ ರೀತಿ ಸರ್ ಹೋಂಡಾ i20 ಸರ್, ಇದು ಬಂದು ಆಸ್ತಾ ಆಪ್ಷನಲ್ ಅನ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗು, 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಕೂಡ ಶೋರೂಮ್ ಫಿಟೆಡ್ 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ. ಸೊ ಮಿರರ್ ಅಲ್ಲಿ ನಿಮ್ಗೆ ಎಲ್ಲ ಇದೆಲ್ಲ ಬರುತ್ತೆ, LCD ಎಲ್ಲ ಬರ್ತದೆ, ಹ್ಯಾಂಡಲ್ ಕ್ರೋಮ್ ಬರುತ್ತೆ, ಎಲ್ಲ ಪ್ರತಿಯೊಂದು ಕಂಪನಿಯಿಂದ ಅಲಾಯ್ ವೀಲ್ ಇಂದ ಹಿಡಿದು ಆಸ್ತಾ ಆಪ್ಷನ್ ಇದಕ್ಕೆ ಟಾಪ್ ಎಂಡ್ ಇರ್ಲಿಕ್ಕಿಲ್ಲ, ಎಲ್ಲ ಬರ್ತದೆ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 7,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ತಗೊಂಡೋಗಿ. 1 ಲಕ್ಷ ಡೌನ್ ಪೇಮೆಂಟ್ ತನ್ನಿ ಆರಾಮಾಗಿ ತಗೊಂಡೋಗಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಬೆಲೆನ ಫುಲ್ಲಿ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ಒಳ್ಳೆ ವೆಹಿಕಲ್ ಕೂಡ ಇದೆ, ನೋಡ್ಕೋಬಹುದು ಸರ್. ಇದು RS ಅಂದ್ರೆ ನಿಮ್ಗೆ ಆಲ್ಫಾಗಿನ ಟಾಪ್ ಎಂಡ್ ಬರುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಎರಡೇ ಗಾಡಿನಲ್ಲಿ ಪೆಟ್ರೋಲ್ ಅಲ್ಲಿ ಟರ್ಬೋ ಅಂತ ಬರೋದು. ಸೊ ಒಂದು ಬಲೆನೋ ಅಲ್ವ ಇದರಲ್ಲಿ RS ಅಲ್ಲಿ ಬರ್ತದೆ. ಎರಡನೇದು ನಿಮ್ಗೆ ಟರ್ಬೋ ಅಂತ ಬಂದ್ರೆ ಪೋಲೋ GT ನಲ್ಲಿ ಬರ್ತದೆ. ಸೊ ಇದು ಪೋಲೋ GT ತರನೇ ಟರ್ಬೋ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ನೀವು ನೋಡ್ತಾ ಇರಬಹುದು ರೇರ್ ವೈಸರ್ ಕೂಡ ಇದೆ ಮೇಲ್ಗಡೆ, ಟಾಪ್ ಮೇಲ್ಗಡೆ. ಅದೆಲ್ಲ ಸ್ಪೋರ್ಟ್ಸ್ ಆಗಿ ಕಂಪನಿಯಿಂದಾನೆ ಬಿಟ್ಟಿರೋದು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ ಕೂಡ ಕಂಪನಿಯಿಂದ ಬರುತ್ತೆ, ಹ್ಯಾಂಡಲ್ ಕ್ರೋಮು, ಆಟೋಮೆಟಿಕ್ ಮಿರರ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗು, ಪ್ರತಿಯೊಂದು ಎಲ್ಲಾ ಆಪ್ಷನ್ ಇರುವಂತ ಏಕೈಕ ವೆಹಿಕಲ್. 2017 ಮಾಡಲು ಸರ್. ಪ್ರೈಸ್ ಅಂತ ಹೇಳಿದ್ರೆ ಎಲ್ಲಿ ಬೇಕನ್ನ ಚೆಕ್ ಮಾಡ್ಲಿ, 7 ಲಕ್ಷ ಇದೆ ಸರ್. 5,85,000 ಗಾಡಿ ಕೊಡ್ತಾ ಇದೀವಿ. RS ಎಡಿಷನ್ ಅಲ್ಲೂ ನೋಡಿ ಸರ್, ಯಾವತ್ತು ನಾವ್ ಹೇಳ್ತೀವಿ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಂತ ಹೇಳೋದು ಇದಕ್ಕೆ. ಬರೀ 5,85,000 RS ಮಾಡಲು 2017 ಬಲನೋ ಕೊಡ್ತಾ ಇದೀವಿ ಸರ್. ಅದು ಸಿಂಗಲ್ ಓನರ್. ಹೌದು. ಲೋನ್ ಬೇಕಾ ಸರ್? 0 ಡೌನ್ ಪೇಮೆಂಟ್ ಕೊಡಕ್ ರೆಡಿ ಇದೀವಿ ನಾವು. 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ. ನಿಮ್ಮ ಪ್ರೊಫೈಲ್ ನಿಖರವಾಗಿದ್ರೆ ಖಂಡಿತವಾಗಿ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕಲರ್ ವೈಸ್ ನಿಮ್ಗೆ ಆಪ್ಷನ್ ಸಾಕಾಗಿದೆ. ಹಾಗೆ ಬ್ಲೂ ಕಲರ್ ಕೆಲವರು ಸರ್, ಈಗ ಗ್ರೇ ಬೇಕಾದ್ರೆ ಗ್ರೇ, ವೈಟ್ ಬೇಕಾದ್ರೆ ವೈಟ್, ಬ್ಲೂ ಬೇಕಾದ್ರೆ ಬ್ಲೂ. ನೋಡಿ ಸರ್, ಇದು ಕೂಡ 2016 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಬರ್ತದೆ. ಬ್ಯಾಕ್ ವೈಫರ್ ಇಂದ ಏರ್ ಬ್ಯಾಗ್ ಇಂದ ಎಲ್ಲ ಬರ್ತದೆ. ಈ ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ ಸರ್, ಇವತ್ತೊಂದು 2016 ಮಾಡಲು ಸ್ವಿಫ್ಟ್ ತಗೋಬೇಕು ಅಂದ್ರೆ 6,01,5 ಲಕ್ಷ ಇರ್ತದೆ ಸರ್. ಬರೀ 5,30,000 ಬಲನೋ ಕೊಡ್ತಾ ಇದೀವಿ ಸರ್. 5,30,000 ಬರೀ 5,30,000 ಬಲನೋ ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಬೇಕಾ ಸರ್? 5 ಲಕ್ಷ ಲೋನು ಸರ್. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಬಲನೋ ತಗೊಂಡೋಗಿ ಸರ್. 30,000 ಟೂ ವೀಲರ್ ಕೊಡಲ್ಲ ಸರ್ 30,000. ನಾನು ಕಾರ್ ಕೊಡ್ತೀನಿ, ತಗೊಂಡೋಗಿ ಸರ್. ನಿಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿತ್ತು ಅಂದ್ರೆ 30,000 ಖಂಡಿತ ಸರ್. 30,000 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಖಂಡಿತ. ಹಾಗೆ ಇನ್ನೋವಾ ಕೇಳೋರಿಗೆ ಇನ್ನೋವಾ ವೆಹಿಕಲ್ ಕೂಡ ಇದೆ. XCV ತೋರಿಸ್ಬಿಡೋಣ, ಹೇಳಿ ಡೀಟೇಲ್ಸ್ ಸರ್. ಮಿನಿ ಆನೆ ಅಂತ ಕರೆಯೋ XCV ಸರ್, 2013 ಮಾಡಲ್ ಇದು. ಸೊ ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ. 8 ಗಾಳಿ ಚಲ ಅಂದ್ರೆ 8 ಏರ್ ಬ್ಯಾಗ್ ಹೊಂದಿರುವಂತ ಗಾಡಿ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್ ಎಲ್ಲ ಇರುವಂತ ಗಾಡಿ ಸರ್. ಟೋಟಲಿ ಪ್ಯಾಕೇಜ್ ಗಾಡಿ. ನೀವೇನು ಹಾಕ್ಸೋ ಆಗಿಲ್ಲ, ಏನು ಮಾಡೋ ಆಗಿಲ್ಲ. ಸೊ ಎಲ್ಲೇ ಪ್ರೈಸ್ ಲಿಸ್ಟ್ ಎಲ್ಲ ಬೇಕಾದ್ರೂ ಚೆಕ್ ಮಾಡ್ಲಿ. 7 ರಿಂದ 7.25 ಲಕ್ಷ ಇದೆ. ಬಟ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 6,45,000 ಮಿನಿ ಆನೆ ಅಂತ ಕರೆಯೋ 2013 ಮಾಡಲ್ XCV, ಅದು W8 ಕೊಡ್ತಾ ಇದೀವಿ ಸರ್ ವೆಹಿಕಲ್. ಲೋನ್ ಅಂತ ಬಂದ್ರೆ 5.5 ಲಕ್ಷ ಲೋನು ಸರ್. ಬರೇ 1 ಲಕ್ಷ ಇಲ್ಲ 80,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮ ತಗೊಂಡೋಗಿ ಸರ್. 80,000 ಡೌನ್ ಪೇಮೆಂಟ್ ಅಲ್ಲಿ XCV ಕೊಡ್ತಾ ಇದೀವಿ ಸರ್. ಇನ್ನೋವಾ ಕೆಲವರಿಗೆ ಸರ್, ಇನೋವಾ 2015 ಮಾಡಲ್ ಇನೋವಾ ಇದು. ಇದು ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ V ವರ್ಷನ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರಬಹುದು, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 9 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಎಲ್ಲ ಇದೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಎಲ್ಲ. ಸರ್, ಇವತ್ತು 2015 ಮಾಡಲು ಎಲ್ಲ ಕಡೆ 12.5-13 ಲಕ್ಷ ಇದೆ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಒಂದೇ ಪ್ರೈಸ್ ಸರ್, 10.5 ಲಕ್ಷ ಗಾಡಿ ಕೊಡ್ತೀವಿ ಸರ್. 10 ಲಕ್ಷಕ್ಕೆ 10 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮ ತಗೊಂಡೋಗಿ ಸರ್. 50,000 ಡೌನ್ ಪೇಮೆಂಟ್ ಅಲ್ಲಿ ಟೊಯೋಟಾ ಇನೋವಾ ಅದು 2015 ಮಾಡಲು V ವರ್ಷನ್ ಗಾಡಿ. ಬರೀ 50,000 ಡೌನ್ ಪೇಮೆಂಟ್ ಕೊಡ್ತಾ ಇದೀವಿ. ತಗೊಂಡು ವೇರಿಯಂಟ್ ಕೊಡ್ತಿರೋದಾ? ಖಂಡಿತವಾಗಿ ಸರ್. ಮಹೇಂದ್ರ TV ಕೂಡ ಕೆಲವರಿಗೆ T ಪ್ಲಸ್ ನೋಡ್ಕೋಬಹುದು. ಯಾವ ರೀತಿ ಕಂಡೀಷನ್ ವೈಸ್ ಎಲ್ಲ ಹೇಳಿ ಡೀಟೇಲ್ಸ್ ಸರ್. ಇದು ಬಂದು 2018 ಮಾಡಲು ಸರ್. ನೀವು ನೋಡ್ತಾ ಇರ್ಬೋದು, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ವೆಹಿಕಲ್ ಅಲ್ಲಿ
ಇದು ಸಿಸ್ಟಮ್ ಕೂಡ ಇನ್ಬಿಲ್ಟ್ ಬರ್ತದೆ, ಶೋರೂಮ್ ಫಿಟೆಡ್ ಅಲ್ಲ, ಶೋರೂಮ್ ಫಿಟೆಡ್ ಆಫ್ಟರ್ ಮಾರ್ಕೆಟ್ ನೋಡಿ. ಅದೇ ರೀತಿ ಲೆದರ್ ಸೀಟ್ ಇದೆ. ಸೊ ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು ಎಲ್ಲ ಬರುವಂತ ವೆಹಿಕಲ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. 2018 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 85,000 ರನ್ ಆಗಿದೆ ಸರ್. ಯಾವ್ದಾದ್ರು 7 ರಿಂದ 8 ಜನ ಓಡಾಡುವಂತ ವೆಹಿಕಲ್, ಯಾವ್ದಾದ್ರು ಒಳ್ಳೆ ಮೈಲೇಜ್ ಬರ್ತದೆ 18 ರಿಂದ 20 ಅಂದ್ರೆ ಒಂದು ಎರ್ಟಿಗಾ, ಎರಡನೇದು ಬಿಟ್ರೆ ಟಿವಿ. ಸೊ ಇದು 18 ರಿಂದ 20 ಮೈಲೇಜ್ ಕಣ್ಮುಚ್ಕೊಂಡು ಸಿಟಿನಲ್ಲಿ ಕೊಡುತ್ತೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೀ 7,95,000ಕ್ಕೆ 2018 ಮಾಡಲು ಟಿವಿ 300 ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಬೇಕಾ ಸರ್? 7 ರಿಂದ 7.5 ಲೋನು ಸರ್. ಒಂದ್ 45,000 ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ. ಸಿಂಗಲ್ ಓನರ್ ವೆಹಿಕಲ್ ಇದು. ಟಿವಿ 300 ಯಾರು ನೋಡ್ತಾರೆ. ಎಮೋಕ್ ಇಂಜಿನ್ ಒಳ್ಳೆ ವೆಹಿಕಲ್ ಕೂಡ ಇದೆ. Hyundai i20 ಕೇಳೋರ್ಗೆ ಒಂದು ಓಲ್ಡ್ ಶೇಪ್ ಅಲ್ಲಿ ಕೇಳೋರ್ಗೆ ಓಲ್ಡ್ ಶೇಪ್ ಇದೆ, ಲೇಟೆಸ್ಟ್ ಶೇಪ್ ಬೇಕಾದ್ರೆ ಲೇಟೆಸ್ಟ್ ಶೇಪ್ ಕೂಡ ಇದೆ. ಹೇಳಿದ್ದು ಸರ್ ಇದು ಬಂದು 2012 ಮಾಡಲ್ i20 ಸ್ಪೋರ್ಟ್ಸ್ ಆಪ್ಷನ್ ಅಂದ್ಬಿಟ್ಟು. ಇದ್ರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾವಿಲ್ಸ್ ಕೂಡ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಕಂಪನಿಯಿಂದಾನೇ ಆಡಿಯೋ ಕಂಟ್ರೋಲ್ ಬರುತ್ತೆ. ನೀವು ನೋಡ್ತಾ ಇರೋದು ಎಲ್ಲ ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ಅಂತ ಹೇಳಿದ್ರೆ ಬರೀ 3,65,000 ಹೇಳ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಬರೀ 50,000 ಡೌನ್ ಪೇಮೆಂಟ್ ತಗೊಂಬರ್ಲಿ ವೀಕ್ಷಕರು. ಡೀಸೆಲ್ ಗಾಡಿ, ಅದು 18 ರಿಂದ 20 ಮೈಲೇಜ್ ಬರುವಂತ ಏಕೈಕ ಒಂದು ಒಳ್ಳೆ i20 ವೆಹಿಕಲ್ ಕೊಡ್ತಾ ಇದೀವಿ. ಸೊ ಫುಲ್ಲಿ ಟಾಪ್ ಎಂಡ್ i20 ಹುಡುಕ್ತಾ ಇದ್ರೆ ಒಳ್ಳೆ ವೆಹಿಕಲ್ ಇದೆ. ಹಾಗಾಗಿ ಈಕೋ ಕೇಳೋರಿಗೆ ಈಕೋ ಕೂಡ ಇದೆ. ಸರ್ ಇವತ್ತು ಬಡವರು ಬಾದಾಮಿ ಅಂತಾನೆ ಕರಿಬಹುದು. ಯಾಕಂದ್ರೆ ನೀವು ಒಂದು ಹಾರ್ಡ್ವೇರ್ ಮಾಡಿ, ನೀವು ಒಂದು ಸಾಫ್ಟ್ವೇರ್ ಮಾಡಿ, ನೀವು ಏನೇ ಒಂದು ಊಟ ಮಾಡಕ್ ಮಾಡಿ, ಒಂದು ಜೀವನ ಮಾಡಕ್ ಮಾಡಿ, ಫ್ಯಾಮಿಲಿ ಓಡಾಡಕ್ ಆಗ್ಲಿ, ಪ್ರತಿಯೊಂದಕ್ಕೂ ಯೂಸ್ ಆಗಂತ ಏಕೈಕ ಗಾಡಿ ಅಂದ್ರೆ ಒಂದು ಇದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಬಡವರು ಬಾದಾಮಿ ಅಂತಾನೆ ಕರಿಬಹುದು. ಸೊ ಇದರಲ್ಲಿ AC ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. AC ಮಾತ್ರ ಬರುತ್ತೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ವೆಹಿಕಲ್ 2013 ಮಾಡಲು ಸರ್ ಬರೇ 3,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,25,000ಕ್ಕೆ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 280 ಲೋನ್ ಮಾಡ್ತೀವಿ ಸರ್. 50,60,000 ಡೌನ್ ಪೇಮೆಂಟ್ ತಗೊಂಬರ್ಲಿ. ಮಾರುತಿ ಈಕೋ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ, ಕೊಡ್ತಾ ಇದೀವಿ ಸರ್. ನೋಡ್ಕೋಬಹುದು. ಟೈರ್ಸ್ ಅಪ್ ಟು 90% ಇರಲ್ಲ, 50% ಇದೆ. ಸೊ ಈ ಅದೇ ರೀತಿ ಇನ್ನೊಂದು ನೋಡಬಹುದು 2016 ಮಾಡಲು ಮಾರುತಿ ಓಮಿನಿ 8 ಸೀಟರ್ ವೆಹಿಕಲ್. ಸೊ ಇದ್ರಲ್ಲಿ ಕೂಡ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಒಳ್ಳೆ ಹೊಸ ಟೈರ್ಸ್ ಇದೆ. AC ಇದರಲ್ಲಿ ಕೂಡ ನಿಮ್ಗೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಮೇಂಟೈನ್ ಮಾಡಿರುವಂತ ವೆಹಿಕಲ್ ಇದು. AC ಬರುತ್ತೆ ಅಷ್ಟೇ ನಿಮ್ಗೆ. ಓಮ್ನಿಲಾಗ್ಲಿ ಈಕೋದಾಗ್ಲಿ AC ಬರುತ್ತೆ. ಸೊ ಸೆಂಟ್ರಲ್ ಲಾಕ್ ಬೇಕಾದ್ರೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳಿ. ಸೊ ಸೀಟ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಲೆನ್ಸ್ ಇದೆ. ಅಣ್ಣ ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 2,80,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 2 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 80,000 ಡೌನ್ ಪೇಮೆಂಟ್ ಕೊಡ್ಲಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದ್ಬಿಟ್ಟು ಮಾರುತಿ ಎರ್ಟಿಗಾ 2014 ಮಾಡಲು ZD ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್. ಸೊ ಕಂಪನಿಯಿಂದಾನೇ ಅಲಾಯ್ ವೀಲ್ ಕೂಡ ಬರುತ್ತೆ. ಆಟೋಮೆಟಿಕ್ ಮಿರರ್ ಬರುತ್ತೆ, ಮಿರರ್ ಇಂಡಿಕೇಟರ್ ಬರುತ್ತೆ. ಸೊ ರಿವರ್ಸ್ ಒಂದು ಸೆನ್ಸಾರ್ ಗೆ ಒಂದು ಇದನ್ನ ಕೂಡ ಹಾಕಿದ್ದಾರೆ, ಡಿಸ್ಟೆನ್ಸ್ ಮೀಟರ್. ಸೊ ನೀವು ನೋಡ್ತಾ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇದು ಪ್ರೈಸ್ ಅಂದ್ರೆ ಇವತ್ತು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರು. 7 ರಿಂದ 7.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,45,000ಕ್ಕೆ ವೆಹಿಕಲ್ ಕೊಡ್ತೀವಿ. ಬರೀ 6,45,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನು, 45,000 ಡೌನ್ ಪೇಮೆಂಟ್ ಸಾಕು. ಈಸಿಯಾಗಿ ZDE ಡೀಸೆಲ್ ವೇರಿಯಂಟ್ 2014 ಮಾಡಲು ಅಂಟೇಜ್ ಸ್ಪೇಸ್ ವೆಹಿಕಲ್ ಎತ್ಕೊಂಡು ಹೋಗ್ಬೋದು. ನೀವು ಎತ್ಕೊಂಡು ಹೋಗ್ಬೋದು. ಹಾಗೆ ಎಸ್ಟರ್ ಕೇಳೋರಿಗೆ ಒಳ್ಳೆ ಮಾರುತಿ ಎಸ್ಟಾರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಅಂತ ಹೇಳಿದ್ರೆ 2,95,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ ಈಸಿಯಾಗಿ 1.80 ರಿಂದ 2 ಲಕ್ಷ ಲೋನು, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ತಗೊಂಡೋಗಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ತಗೊಂಡೋಗ್ಬೋದು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಎಸ್ ಕ್ರಾಸ್. ಸೊ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ 2016 ಮಾಡಲು ಡೀಸೆಲ್ ವೇರಿಯಂಟ್ ಇದು. ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು ನಿಮ್ಗೆ ಏರ್ ಬ್ಯಾಗ್ ಇಂದ ಹಿಡಿದು ಬ್ಯಾಕ್ ವೈಪರ್, ಡಿಫಾರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್ ಪ್ರತಿಯೊಂದು ಬರುವಂತ ವೆಹಿಕಲ್ ಸರ್ ಇದು. ಶೋರೂಮ್ ಫಿಟೆಡ್ ಸಿಸ್ಟಮ್. ಮೈಲೇಜ್ ಅಂತ ಹೋದ್ರೆ ಸ್ವಿಫ್ಟ್ ಏನ್ ಮೈಲೇಜ್ ಕೊಡುತ್ತೆ, ಸೇಮ್ ಮೈಲೇಜ್ ಕೊಡುತ್ತೆ ನಿಮ್ಗೆ. ಎಸ್ ಕ್ರಾಸ್ ನೋಡ್ಕೋಬಹುದು. 18 ರಿಂದ 20 ಮೈಲೇಜ್ ಸಿಟಿನಲ್ಲಿ ಕೊಡುತ್ತೆ. 20 ಆಫ್ಟರ್ ಮೈಲೇಜ್ ಬೇಕು ಅಂದ್ರೆ ನಿಮ್ಗೆ ಲಾಂಗ್ ಅಲ್ಲಿ ಕೊಡುತ್ತೆ. ಪ್ರೈಸ್ ಅಂತ ಹೇಳೋದಾದ್ರೆ ಬರೀ ನಾವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ 7 ರಿಂದ 7.25 ಲಕ್ಷ, 6.80 ಈ ತರ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 5,95,000ಕ್ಕೆ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಎಸ್ ಕ್ರಾಸ್ ಕೊಡ್ತಾ ಇದ್ದೀನಿ ಸರ್. ಸೊ ಎಸ್ ಕ್ರಾಸ್ ಕೊಡ್ತಿರೋದು ಸಿಂಗಲ್ ಓನರ್, ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀರಾ. ಡೌನ್ ಪೇಮೆಂಟ್ ಬರೀ 5,95,000 ಮಾಡ್ತಾ ಇದ್ದೀನಿ. 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. 45,000 ಡೌನ್ ಪೇಮೆಂಟ್ ಅಲ್ಲಿ ಎಸ್ ಕ್ರಾಸ್ ಕೊಡ್ತಿರೋದು. ಸೊ ಈ ರೀತಿ ಪ್ರೈಸಿಂಗ್ ಅಲ್ಲಿ ಯಾರು ಕೊಡ್ಕೊಂಡ್ ಬಂದಿಲ್ಲ. ಸೊ ಸ್ಪಿನ್ ಆಗಲಿ, ಕಾರ್ 24 ಆಗಲಿ ನಿಮ್ಗೆ ಈ ಪ್ರೈಸಿಂಗ್ ಅಲ್ಲಿ ಯಾರು ಕೊಡೋ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅದು ವೆಂಕಟೇಶ್ನವ್ರು ಕೊಡ್ತಿದ್ದಾರೆ ಸರ್. ಅದೇ ರೀತಿ ನೋಡ್ತಾ ಇರ್ಬೋದು ಸರ್ ಸ್ಯಾಂಟ್ರೋ, ಹುಂಡೈ ಸ್ಯಾಂಟ್ರೋ. ಇದು ಬಂದ್ಬಿಟ್ಟು 2010 ಮಾಡಲು. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ GLS ವೇರಿಯಂಟ್ ಆಗಿರುತ್ತೆ.
ಸರ್ ಪ್ರೈಸ್ ಅಂತ ಹೇಳಿದ್ರೆ 2,25,000ಕ್ಕೆ ಈ ವೆಹಿಕಲ್ ಕೊಡ್ತಾ ಇದೀವಿ. 2,20,000 ಬರೇ 2,25,000ಕ್ಕೆ ಫೈನಲ್ ಮಾಡ್ತಿದ್ದಾರೆ.